ಎಲ್ರಿಗೂ ನಮಸ್ಕಾರ. ಏನಾದರೂ ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಒಂದು ವೇಳೆ ಈ ರೀತಿ ಏನಾದರೂ ಒಂದು ಕೇಸಿಂಗ್ ಪಕ್ಕ ಕೆಳಗಡೆಯಿಂದ ಏನಾದರೂ ನೀರು ಬಂದರೆ ಅದು ಕೇಸಿಂಗ್ ಪೈಪು ಕರೆಕ್ಟಾಗಿ ಅದು ಟೈಟಾಗಿ ಕೂತಿರೋದಿಲ್ಲ ಅಂತ. ಅದು ಈ ಕೆಲಸ ಎಲ್ಲ ಮುಗಿದ ಮೇಲೆ ಏನಾಗ್ತದೆ, ಕೆಲವೊಂದು ಸಲ ಈ ಜಾಯಿಂಟ್ ಹಾಕಿರ್ತಾರಲ್ಲ ಒಂದು ಪೈಪಿಗೆ ಮತ್ತೊಂದು ಪೈಪಿಗೆ ಸೇರಿಸಿ, ಅಲ್ಲಿ ಆ ವೆಲ್ಡಿಂಗು ಈ ರೊಟೇಟ್ ಆಗಬೇಕಾದ್ರೆ ಜಾಯಿಂಟ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ ಕೇಸು ಆ ಜಾಯಿಂಟ್ ಏನಾದ್ರೂ ಬಿಟ್ಕೊಂಡಿದ್ರೆ ಅದು ಏನಾಗ್ತದೆ ಅಂದರೆ, ಮುಂದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಈ ರೀತಿ ಈ ಕೇಸಿಂಗ್ ಜಾಯಿಂಟಲ್ಲಿ ನೀವು ಮೋಟ್ರ್ ಬಿಡಬೇಕಾದ್ರೆ ನಿಮ್ಮ ಈ ಕೇಬಲ್ ಏನಾಗ್ತದೆ, ನಾವು ಕೇಬಲ್ಲು ಏನಾರು ಜಾಯಿಂಟಿಗೆ ಏನಾದ್ರೂ ಸೈಡಲ್ಲಿ ಏನಾದ್ರೂ ವೆಲ್ಡಿಂಗ್ ಜಾಯಿಂಟಿಗೆ ಏನಾದರೂ ಕೇಬಲ್ ಏನಾದರೂ ತಗುಳ್ಕೊಂಡ್ರೆ ಒಳಗಡೆ ಹೋಗ್ಬೇಕಾದ್ರೆ ಮೋಟ್ರು ಕಂಪ್ಲೀಟು ಆ ಸ್ಕಿನ್ ಔಟ್ ಆಗಿಬಿಡುತ್ತೆ. ಆ ಕೇಬಲ್ ಮೇಲ್ಗಡೆಯಿಂದ ರ್ಯಾಪರು ಸ್ಕಿನ್ ಆಗುತ್ತೆ. ಸೊ ಕೆಲವೊಂದು ಸಾರಿ ಕೇಬಲ್ ಕಟ್ಟಾಗೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಹಾಗಾಗಿ ಇನ್ ಕೇಸ್ ಇದು ನಮಗಾಗಿರೋ ಎಕ್ಸ್ಪೀರಿಯೆನ್ಸು, ಸೊ ನಿಮ್ಮ ಒಂದು ಮಾಹಿತಿಗೋಸ್ಕರ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ಏನಾದ್ರೂ ಆ ರೀತಿ ಆದರೆ ನೀವು ಇಮ್ಮಿಡಿಯೇಟಾಗಿ ಆ ಕೇಸಿಂಗ ಸ್ವಲ್ಪ ಲಿಫ್ಟ್ ಮಾಡಿಸಿ, ಏನಾದರೂ ಜಾಯಿಂಟ್ ವೀಕ್ ಆಗಿದರೆ, ಇದು ನಮ್ಮಲ್ಲಿ ಜಾಯಿಂಟು ಹೋಗಿತ್ತು ಮತ್ತು ಆ ಒಂದು ಈ ರೌಂಡಿಗಿರೋ ಪೋರ್ಷನ್ ಏನಿದೆ ಒಂದಕ್ಕೆ ಒಂದು ಜಾಯಿಂಟ್ ಆಗಿರೋ ಜಾಗದಲ್ಲಿ ಹಿಂಗೆ ಕಂಪ್ರೆಸ್ ಆಗಿತ್ತು. ಅದು ರೌಂಡ್ ಶೇಪ್ ಇರಲಿಲ್ಲ. ಸೊ ಅಲ್ಲಿ ಮೋಟ್ರು ಕೂಡ ಹೋಗಲಿಕ್ಕೆ ತೊಂದರೆ ಆಗ್ತಾಯಿತ್ತು, ನೀಟಾಗಿ ಮೋಟ್ರ್ ಒಳಗಡೆ ಹೋಗೋ ಸಮಸ್ಯೆ ಆಗ್ತಾಯಿತ್ತು. ಮತ್ತು ಇದು ಏನು ಕೇಬಲ್ ಏನಿದೆ ಪಕ್ಕದಲ್ಲಿ ಅದು ಕೂಡ ಸ್ಕಿನ್ ಆಗ್ತಾಯಿತ್ತು ಮತ್ತು ಕಟ್ ಆಗ್ತಾಯಿತ್ತು. 2 ಸಲ ನಮಗೆ ಈ ಥರ ತೊಂದರೆಯಾಗಿ ಕ್ಯಾಮ್ರಾ ಬಿಡಿಸಿ ಚೆಕ್ ಮಾಡಿಸಿದಾಗ, ಏನಪ್ಪ ಈ ಥರ ಆಗ್ತಾಯಿದೆಯಲ್ಲ ನೋಡೋಣ ಅಂದ್ಬಿಟ್ಟು ಕ್ಯಾಮ್ರಾ ತರಿಸಿ, ಕ್ಯಾಮ್ರಾದಲ್ಲಿ ನಾವು ಬಿಟ್ಟು ಚೆಕ್ ಮಾಡಿದಾಗ ನಮಗೆ ಫಸ್ಟ್ ಮೇಲ್ಗಡೆಯಿಂದ ಒಂದು ಕೇಸಿಂಗನ್ನು ಮತ್ತು ಇನ್ನೊಂದು ಕೇಸಿಂಗಿಗೆ ಎರಡು ಏನು ಜಾಯಿಂಟ್ ಆಗಿತ್ತು ಅಲ್ಲಿ ನೋಡಿ ಈ ಥರ ಸ್ಲೀವು ಕೇಬಲ್ ಸ್ಲೀವ್ ಎಲ್ಲನೂ ಇಲ್ಲಿ ಸಿಕ್ಕಾಕೊಂಡು ಕೇಬಲ್ ಕಟ್ಟಾಗಿತ್ತು. ನಾವು ಲಿಫ್ಟ್ ಮಾಡಬೇಕಾದ್ರೆ ಬಿಡಬೇಕಾದ್ರೆ ಹೋಗಿದೆ, ಮತ್ತು ಲಿಫ್ಟ್ ಮಾಡಬೇಕಾದ್ರೆ ಆ ಪೋರ್ಷನಲ್ಲಿ ಕಟ್ಟಾಗಿತ್ತು. 2-3 ಕಡೆ ಕಟ್ಟಾಗಿತ್ತು. ಸೊ ಆಮೇಲೆ ಕ್ಯಾಮ್ರಾ ಬಿಡಿಸಿ ನೋಡಿದ್ಮೇಲೆ ಈ ರೀತಿ ಆಯಿತು. ಮತ್ತೆ ಬೋರ್ವೆಲ್ನ ಕರೆಸಿ ಅದನ್ನು ಮತ್ತೆ ರೀಬೋರ್ ಆ ರೊಟೇಷನ್ ಕೊಡಿಸಿ ಆ ಒಂದು ಜಾಗದಲ್ಲಿ ಕಂಪ್ಲೀಟು ಏನು ಕಾಣ್ತಾ ಇದೆ ಈ ಜಾಗ ಅದನ್ನು 100% ಕ್ಲಿಯರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೈಡಲ್ಲೆಲ್ಲ ಮಣ್ಣು ಕಲ್ಲು ಲೋಡ್ ಕೂತು ಇಮ್ಮಿಡಿಯೇಟಾಗಿ ಮಾಡಿದ್ರೆ ಪರವಾಗಿಲ್ಲ. ಏನಾದರೂ ಸ್ವಲ್ಪ ಲೇಟ್ ಆದರೆ ಅದು ಆ ಮಣ್ಣಿನ ಒತ್ತಡಕ್ಕೆ ಸ್ವಲ್ಪ ಕರೆಕ್ಟಾಗಿ ಮಣ್ಣೆಲ್ಲ ಬಂದು ಪ್ಯಾಕ್ ಆಗಿಬಿಡುತ್ತೆ ಸೈಡಲ್ಲಿ. ಸೊ ಆವಾಗ ನಾವು ರೊಟೇಷನ್ ಕೊಡಿಸಿದ್ರು ಕೂಡ ತುಂಬ ಜಾಸ್ತಿ ಕೊಡಿಸಿದ್ರೆ ಏನಾದರೂ ಓಪನ್ ಆದರೆ ಮಣ್ಣು ಒಳಗಡೆ ಬರೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ ಹಾಕ್ಸ್ತಾ ಇರ್ತೀರ. ಸೊ ಹಾಗಾಗಿ ಈ ಒಂದು ಮಾಹಿತಿನ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿ. ಒಂದು ವೇಳೆ ಆ ಥರ ಏನಾರ ರೊಟೇಷನ್ ಆದರೆ, ಕೆಳಗಡೆಯಿಂದ ಸೈಡಿಂದ ನೀರು ಬಂದರೆ, ಕೇಸಿಂಗ್ ತಿರುಗಿದ್ರೆ, ಮುಖ್ಯವಾಗಿ ಕೇಸಿಂಗ್ ಏನಾದರೂ ತಿರುಗಿದ್ರೆ ಅದು ಕೇಸಿಂಗು ಕರೆಕ್ಟಾಗಿ ಕೂತಿರೋದಿಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ಇರಲಿ. ಸೊ ಇದನ್ನು ನಾನು ಕ್ಯಾಮ್ರಾ ಬಿಡಿಸಿರೋದು ಕೂಡ ವಿಡಿಯೋನ ಶೇರ್ ಮಾಡಿದ್ದೀನಿ, ಹಾಗೆ ಮುಂದೆ ನೋಡಿ.